ದೌಲಪುರ್ ಎಂಬ ಒಂದು ಹಳ್ಳಿಯಲ್ಲಿ ರಘು ಎನ್ನುವ ಮಾವಿನ ಹಣ್ಣು ಮಾರುವವನು ಇದ್ದನು. ಮಾವಿನ ಹಣ್ಣುಗಳನ್ನು ಮಾರಿ ಹೇಗೋ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ. ಅವನ ಬದುಕಲ್ಲಿ ತುಂಬಾ ಕಷ್ಟಗಳು ಬಂದು ಹೋಗುತ್ತಿದ್ದವು. ಆದರೂ ಕೂಡ ಸ್ವಲ್ಪ ತಲೆಬಾಗಿಸದೆ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ತಾಜಾ ತಾಜಾ ಮಾವಿನ ಹಣ್ಣುಗಳು ಬಂದಿದೆ. ಅಣ್ಣ, 1 ಕೆಜಿ ಮಾವಿನಹಣ್ಣಿಗೆ ಎಷ್ಟು? ಬನ್ನಿ ಬನ್ನಿ, 100 ರೂಪಾಯಿಗೆ 1 ಕೆಜಿ. ಅಯ್ಯೋ ದೇವರೇ, ಇಷ್ಟೊಂದು ದುಬಾರಿ ಏಕೆ? ನಿಮ್ಮ ಮಾವಿನಹಣ್ಣಿನಲ್ಲಿ ಏನಾದ್ರು ಚಮತ್ಕಾರವಿದೆಯೇ? ಇದಕ್ಕಿಷ್ಟು ದುಬಾರಿ ಯಾಕಿದೆ ಮಟ್ಟೆ? ಇಲ್ಲ ಇಲ್ಲ, ಚಮತ್ಕಾರ ಏನೂ ಇಲ್ಲ. ತಾಜಾ ತಾಜಾವಾಗಿದೆ, ಅದಕ್ಕೆ ಇಷ್ಟು ದುಬಾರಿಯಾಗಿದೆ. ಅಷ್ಟಕ್ಕೂ ಮಳೆ ಬಂದು ಎಲ್ಲಾ ಗಿಡ ಹಾಳಾಗಿ ಹೋಗುತ್ತಿವೆ, ಅದಕ್ಕಾಗಿ ಸ್ವಲ್ಪ ದರ ಜಾಸ್ತಿಯಾಗಿದೆ. ಅದನ್ನೆಲ್ಲ ಹೇಳ್ಬೇಡಿ. 50ಕ್ಕೆ 1 ಕೆಜಿ ಕೊಡುವುದಾದ್ರೆ ಕೊಡಿ, ನಾನು ಇಲ್ಲವಾದ್ರೆ ಬೇರೆ ಕಡೆ ತೆಗೆದುಕೊಳ್ತೇನೆ. ಏನು 50 ರೂಪಾಯಿ? ಇಲ್ಲ ಇಲ್ಲ ಅಣ್ಣ, ಅಷ್ಟು ಕಡಿಮೆ ಕೊಡಲು ಬರುವುದಿಲ್ಲ. ಆಯ್ತು, ಹಾಗಾದ್ರೆ ನಿನ್ನ ಮಾವಿನಹಣ್ಣನ್ನು ನಿನ್ನ ಹತ್ರವೇ ಇಟ್ಟುಕೋ. ನನಗೆ ಬೇಡ, ಈಗ ನಾನು ಹೋಗ್ತೇನೆ. ಇಷ್ಟು ಹೇಳಿದ ನಂತರ ಆ ವ್ಯಕ್ತಿ ಅಲ್ಲಿಂದ ಹೋಗುತ್ತಾನೆ. ಅಯ್ಯೋ ದೇವರೇ, ಬೆಳಗಿನಿಂದ ನೋಡುತ್ತಿದ್ದೇನೆ, ಯಾರೂ ಕೂಡ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಲು ಬರುತ್ತಿಲ್ಲ. ಬರುವುದೇ ಒಬ್ಬ ಕಸ್ಟಮರ್ ಬಂದಿದ್ದನು, ಅವನು ಕೂಡ ಬೇಡ ಎಂದು ಹೋದನು. ಹೀಗೆ ಆದರೆ ನಾನು ಮನೆ ನಡೆಸುವುದು ಹೇಗೆ? ರಘು, ಏನ್ ಯೋಚನೆ ಮಾಡ್ತಿದ್ಯಾ? ನಮಸ್ಕಾರ ಮುಖಿಯಾಜಿ. ಹಾ, ನಮಸ್ತೆ. ಏನ್ ರಘು, ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಏನಾಯ್ತು? ಮುಖಿಯ ಹೀಗೆ ಕೇಳಿದಂತೇನೆ ರಘು ಎಲ್ಲಾ ವಿಷಯವನ್ನು ಅವನ ಮುಂದೆ ಹೇಳುತ್ತಾನೆ. ಓಹೋ, ಇದಾ ವಿಷಯ. ಆ ಯುವಕನಿಗೆ ಬುದ್ಧಿ ಇಲ್ಲ ಅನ್ಸುತ್ತೆ. ಇವನ ಹಣ್ಣುಗಳು ಇಷ್ಟೊಂದು ತಾಜಾವಾಗಿದೆ. ಒಂದು ಕೆಲಸ ಮಾಡುತ್ತೇನೆ, ನಾನೇ ಇವುಗಳನ್ನು ಸ್ವಲ್ಪ ಕಡಿಮೆಗೆ ತೆಗೆದುಕೊಂಡು ಬೇರೆಯವರಿಗೆ ಮಾರಿ ಹೋಗ್ತೇನೆ. ಇಷ್ಟು ಯೋಚನೆ ಮಾಡಿದ ನಂತರ ಮುಖಿಯ ಅವನಿಗೆ ಹೀಗೆ ಹೇಳುತ್ತಾನೆ. ರಘು, ಒಂದು ಕೆಲಸ ಮಾಡು. 80 ರೂಪಾಯಿಗೆ 1 ಕೆಜಿಯಂತೆ ಮಾಡಿ ನನಗೆ ಎಲ್ಲ ಹಣ್ಣನ್ನು ಕೊಟ್ಟುಬಿಡು. ಆಯ್ತು ಆಯ್ತು ಮುಖಿಯಾಜಿ. ರಘು ಹೀಗೆ ಹೇಳಿದ ನಂತರ ಮನಸ್ಸಿನಲ್ಲಿ ಹೀಗೆ ಮಾತನಾಡಿಕೊಳ್ಳುತ್ತಾನೆ. ನನಗೆ ಅನ್ಸುತ್ತೆ ಮುಖಿಯಾಜಿ, ಬರೀ 20 ಮಾತ್ರ ಕಡಿಮೆ ಮಾಡಿದ್ದಾರೆ. ಅದರಲ್ಲೂ ಅವರಿಗೆ ಎಲ್ಲಾ ಹಣ್ಣುಗಳು ಬೇಕು. ಅವರು ಕೊಟ್ಟ ದುಡ್ಡಿನಿಂದ ಈಗ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ತೆಗೆದುಕೊಳ್ಳಬಹುದು. ಈಗ ಎಲ್ಲಾ ಹಣ್ಣುಗಳನ್ನು ಅವರಿಗೆ ಕೊಟ್ಟು ಬಿಡೋಣ. ರಘು, ನೀನು ಚಿಂತೆ ಮಾಡಬೇಡ. ನಿನಗೆ ಲಾಭವಾದರೆ ಮಾತ್ರ ಎಲ್ಲರಿಗೂ ನಿನ್ನ ಬೆಲೆಗೆ ಕೊಡು. ಅದನ್ನು ಬಿಟ್ಟು ನೀನು 50 ರೂಪಾಯಿಗೆ ಅವರಿಗೆ ಕೊಡಲು ಹೋಗಬೇಡ. ಇಷ್ಟು ಹೇಳಿ ಮುಖಿಯ ಅಲ್ಲಿಂದ ಹೋಗುತ್ತಾನೆ. ರಘು ಕೂಡ ಮನೆಗೆ ಹೋಗುತ್ತಾನೆ. ರೀ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಬೇಗ ಮನೆಗೆ ಬಂದು. ಏನಾಯ್ತು? ನೀನು ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀಯಾ? ಅತ್ತಿಗೆಗೆ ತುಂಬಾ ಜ್ವರ ಬಂದಿದೆ. ಅವರು ಮೇಲೆ ಏಳಲು ಕೂಡ ಆಗುತ್ತಿಲ್ಲ. ಏನು ಹೇಳುತ್ತಿದ್ದೀಯಾ? ಈಗಲೇ ಹೋಗಿ ನಾನು ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ. ವೈದ್ಯರನ್ನು ಕರೆದುಕೊಂಡು ಬರಲು ರಘು ಹೋಗುತ್ತಾನೆ. ರಸ್ತೆಯಲ್ಲಿ ಹೋಗುತ್ತಿರುವಾಗ ಜೋರಾಗಿ ಮಳೆ, ಗುಡುಗು, ಸಿಡಿಲು ಬರುತ್ತಿರುತ್ತವೆ. ಎಷ್ಟೇ ಕಷ್ಟವಾದರೂ ಕೂಡ ರಘು ಅವನ ತಾಯಿಯನ್ನು ಉಳಿಸಿಕೊಳ್ಳಬೇಕೆಂದು ವೈದ್ಯರ ಮನೆಗೆ ಹೋಗಿ ತಲುಪುತ್ತಾನೆ. ವೈದ್ಯರೇ, ನಮ್ಮ ತಾಯಿಗೆ ಅಚಾನಕ್ಕಾಗಿ ತುಂಬಾ ಜ್ವರ ಬಂದುಬಿಟ್ಟಿದೆ. ದಯವಿಟ್ಟು ಈಗಲೇ ನಮ್ಮ ಮನೆಗೆ ಹೋಗೋಣ ಬನ್ನಿ. ಆಯ್ತಾಯ್ತು, ಬನ್ನಿ ಹೋಗೋಣ. ರಘು ವೈದ್ಯರನ್ನು ಕರೆದುಕೊಂಡು ಅವರ ಮನೆಗೆ ಬಂದಿರುತ್ತಾನೆ. ರಘು, ನಿಮ್ಮ ತಾಯಿಗೆ ಇದು ಸಾಧಾರಣವಾದ ಕಾಯಿಲೆ ಅಲ್ಲ. ಇದಕ್ಕೆ ತುಂಬಾ ಕಷ್ಟಪಟ್ರೆ ಮಾತ್ರ ಪರಿಹಾರ ಸಿಗುತ್ತದೆ. ಇದು ತುಂಬಾ ಬೆಲೆ ಬಾಳುತ್ತದೆ. ಈ ಮಾತ್ರೆಯನ್ನು ಅವರಿಗೆ ಕೊಟ್ರೆ ಮಾತ್ರ ಅವರು ಹುಷಾರಾಗ್ತಾರೆ. ನೀವು ಚಿಂತೆ ಮಾಡಬೇಡಿ. ಎಷ್ಟೇ ಖರ್ಚಾದರೂ ಸರಿ, ನನ್ನ ತಾಯಿ ಈಗ ಆರಾಮವಾಗಬೇಕು. ವೈದ್ಯರು ಅವನ ತಾಯಿಗೆ ಮಾತ್ರೆಯನ್ನು ಕೊಡುತ್ತಾರೆ ಮತ್ತು ಅಲ್ಲಿಂದ ಮನೆಗೆ ಹೋಗಿ ಬಿಡುತ್ತಾರೆ. ರೀ, ಇಷ್ಟೊಂದು ಹಣ ನಿಮ್ ಹತ್ರ ಹೇಗೆ ಬಂತು? ಇವತ್ತು ಮುಖಿಯಾಜಿ ನನ್ನ ಎಲ್ಲಾ ಹಣ್ಣುಗಳನ್ನು ತೆಗೆದುಕೊಂಡಿದ್ದರು. ಆ ಹಣ್ಣಿನಿಂದ ಬಂದ ದುಡ್ಡು ಇಲ್ಲಿ ಕೊಟ್ಟುಬಿಟ್ಟೆ. ಅಂದ್ರೆ ಈಗ ಇದ್ದ ಹಣವೆಲ್ಲ ಖರ್ಚಾಗಿ ಹೋಯ್ತು? ಹೌದು, ಈಗ ನನ್ನ ಹತ್ತಿರ ಏನೂ ಉಳಿದಿಲ್ಲ. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ರಘುನ ತಾಯಿ ಹುಷಾರಾಗಿರುತ್ತಾಳೆ. ಹೀಗೆ ರಾಘು ಮನೆಯಲ್ಲಿದ್ದಾಗ ಅವನ ಹೆಂಡತಿ ಹೀಗೆ ಹೇಳುತ್ತಾಳೆ. ರೀ, ಕೇಳಿರಿ ಸ್ವಲ್ಪ. ಇವತ್ತು ತಿನ್ನಲು ಏನೂ ಇಲ್ಲ. ಮನೆಯ ಎಲ್ಲ ಸಾಮಗ್ರಿಗಳು ಖಾಲಿಯಾಗಿ ಹೋಗಿವೆ. ನೀನು ಚಿಂತೆ ಮಾಡಬೇಡ. ದೇವರು ಒಂದಲ್ಲ ಒಂದು ದಿನ ಎಲ್ಲವನ್ನೂ ಕೊಟ್ಟೇ ಕೊಡುತ್ತಾನೆ. ನಾನು ಇವತ್ತು ಮಾವಿನ ಹಣ್ಣನ್ನು ಮಾರಲು ಹೋಗುತ್ತೇನೆ. ಇಷ್ಟು ಹೇಳಿ ರಘು ಮಾವಿನ ಹಣ್ಣನ್ನು ತೆಗೆದುಕೊಂಡು ಮಾರಲು ಹೋಗುತ್ತಾನೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಮಾವಿನ ಹಣ್ಣನ್ನು ತೆಗೆದುಕೊಳ್ಳಿ. ತಾಜಾವಾದ ಮಾವಿನ ಹಣ್ಣು ಬಂದಿದೆ, ಬನ್ನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದರೂ ಕೂಡ ಯಾರೂ ಮಾವಿನ ಹಣ್ಣನ್ನು ತೆಗೆದುಕೊಂಡಿರುವುದಿಲ್ಲ. ಆಗ ತುಂಬಾ ದುಃಖದಿಂದ ರಘು ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಬೆಳಗ್ಗಿನಿಂದ ತುಂಬಾ ಕಷ್ಟಪಟ್ಟು ಮಾರಿದರೂ ಕೂಡ ಒಬ್ಬರು ಬಂದು ಮಾವಿನ ಹಣ್ಣನ್ನು ತೆಗೆದುಕೊಳ್ಳಲಿಲ್ಲ. ಅಯ್ಯೋ ದೇವರೇ, ನೀನು ಎಷ್ಟು ಕಷ್ಟ ಕೊಡುತ್ತೀಯಾ? ಈಗ ಈ ಮಾವಿನ ಹಣ್ಣು ಕೂಡ ಎಲ್ಲ ಹಾಳಾಗಲು ಬಂದಿದೆ. ಇವುಗಳನ್ನು ನಾನು ಈಗ ಏನು ಮಾಡಲಿ? ರಘು ಹೀಗೆ ಮಾತನಾಡಿಕೊಳ್ಳುತ್ತಿರುವಾಗ ಅಲ್ಲಿಗೆ ಒಬ್ಬ ಸಾಧು ಮಹಾರಾಜರು ಬರುತ್ತಾರೆ. ನಮಸ್ಕಾರ ಸಾಧು ಮಹಾರಾಜರೇ, ನಿಮಗೆ ಏನಾದರೂ ಬೇಕಾಗಿದೆ? ನಾನು ಒಬ್ಬ ಭಿಕ್ಷುಕ. ನಾನು ಈಗ ಭಿಕ್ಷೆಯನ್ನು ಬೇಡಿಕೊಂಡು ಬಂದಿದ್ದೇನೆ. ನಾನು ನನ್ನ ಶಿಷ್ಯರಿಗೆ ಊಟ ಹಾಕಬೇಕು. ಅದಕ್ಕಾಗಿ ಊರೂರು ಅಲೆದು ಭಿಕ್ಷೆಯನ್ನು ಬೇಡಿ ಬಂದ ಊಟದಿಂದ ಅವರನ್ನು ಸಾಕುತ್ತಿದ್ದೇನೆ. ನಿನಗೆ ಅನಿಸಿದ್ರೆ ನೀನು ಕೂಡ ಏನನ್ನಾದರೂ ಕೊಡಬಹುದು.
ಕ್ಷಮಿಸಿಬಿಡಿ, ನನ್ನ ಹತ್ತಿರ ಕೊಡಲು ಈಗ ಸ್ವಲ್ಪವೂ ಹಣವಿಲ್ಲ. ನಿಮಗೆ ಕೊಡಲು ನನ್ನ ಮನೆಯಲ್ಲಿ ದುಬಾರಿಯಾದ ವಸ್ತು ಕೂಡ ಇಲ್ಲ. ನಾನು ಬೆಳಗ್ಗಿನಿಂದ ಕೂಡ ಏನನ್ನೂ ಸಂಪಾದನೆ ಮಾಡಿಲ್ಲ. ಈಗ ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ. ಕ್ಷಮೆ ಇರಲಿ. ಹೋಗ್ಲಿ ಬಿಡು. ಈಗ ನೀನು ಮಾವಿನ ಹಣ್ಣನ್ನು ಕೊಡಬಹುದೇ? ಸಾಧುವಿನ ಮಾತನ್ನು ಕೇಳಿದ ನಂತರ ರಘು ಮನಸ್ಸಿನಲ್ಲಿ ಹೀಗೆ ಮಾತನಾಡಿಕೊಳ್ಳುತ್ತಾನೆ. ನನಗೆ ಅನ್ಸುತ್ತೆ ಇವುಗಳನ್ನು ನಾನು ಕೊಟ್ಟರೆ ಸರಿಯಾಗಿ ಇರುತ್ತೆ. ಬೆಳಗ್ಗಿನಿಂದ ಒಂದು ಹಣ್ಣು ಕೂಡ ನಾನು ಮಾರಿಲ್ಲ. ಈಗ ಸಂಜೆಯಾಗಿ ಹೋಗಿದೆ. ಈಗವಾದರೂ ಯಾರೂ ಕೂಡ ಇವುಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದರಲ್ಲಿ ಈ ಮಾವಿನ ಹಣ್ಣುಗಳು ಹಾಳಾಗಲು ಬಂದಿದೆ. ಹಾಳಾಗಿ ಹೋಗುವ ಬದಲು ಮತ್ತೊಬ್ಬರ ಹೊಟ್ಟೆಯನ್ನು ತುಂಬಿಸುತ್ತೆ ಅಂದರೆ ನಾನು ಕೊಡುವುದು ಉತ್ತಮ. ಆಯ್ತು ಸಾಧು ಮಹಾರಾಜರೇ, ನೀವು ಇವುಗಳನ್ನು ತೆಗೆದುಕೊಂಡು ಹೋಗಿ. ಆದರೆ ಈ ಮಾವಿನ ಹಣ್ಣಿನ ಬುಟ್ಟಿಯನ್ನು ತೆಗೆದುಕೊಂಡು ಅಲ್ಲಿವರೆಗೆ ಹೋಗಲು ನನ್ನ ಕೈಲಾಗುವುದಿಲ್ಲ. ಸಾಧು ಮಹಾರಾಜರೇ, ನಿಮಗೆ ಎಲ್ಲಿವರೆಗೂ ಇದನ್ನು ಇಟ್ಟು ಬರಬೇಕು ಹೇಳಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ಆಯ್ತು, ಹಾಗಾದ್ರೆ ಹೋಗೋಣ ಬಾ. ಸಾಧು ರಘುನನ್ನು ಕರೆದುಕೊಂಡು ಕಾಡಿನ ಅತ್ತ ಹೋಗುತ್ತಾರೆ. ತುಂಬಾ ಸಮಯದ ನಂತರ ಅವರು ಅವರ ಗುಡಿಸಲಿಗೆ ಬಂದು ತಲುಪುತ್ತಾರೆ. ತುಂಬಾ ಧನ್ಯವಾದಗಳು ರಘು. ನನ್ನ ಆಶೀರ್ವಾದ ನಿನಗೆ ಸದಾ ಇರುತ್ತೆ. ಅಯ್ಯೋ ಸಾಧು ಮಹಾರಾಜರೇ, ಇದರಲ್ಲಿ ಧನ್ಯವಾದ ಹೇಳುವುದಾದರೂ ಏನಿದೆ? ನೀನು ಇವತ್ತು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯ. ಸಾಧು ಮಹಾರಾಜರೇ, ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದರೆ ನಾನೇನೋ ಕೇಳಬೇಕು. ಏನದು ರಘು? ಕೇಳು. ನೀವು ಮಾವಿನ ಹಣ್ಣು ಏನು ತೆಗೆದುಕೊಂಡಿರಿ? ನೀವು ನಿಮ್ಮ ಶಿಷ್ಯಂದಿರಿಗೆ ಬರೀ ಮಾವಿನ ಹಣ್ಣನ್ನಷ್ಟೇ ತಿನ್ನಿಸುತ್ತೀರಾ? ಇಲ್ಲ ರಘು, ಅವರಿಗೆ ತಿನ್ನಲು ನಾನು ಅನ್ನ ಸಾರು ಎಲ್ಲವನ್ನೂ ಜಮಾ ಮಾಡಿದ್ದೇನೆ. ಅವರಿಗೆ ಹಣ್ಣಿನ ಕೊರತೆ ಇತ್ತು. ಈಗ ಅವುಗಳನ್ನು ನೀನು ಕೊಟ್ಟಿದ್ದೀಯ. ಈಗ ಅವರಿಗೆ ಏನೂ ಬೇಕಿಲ್ಲ. ಹೌದಾ? ಹಾಗಾದರೆ ಇದು ತುಂಬಾ ಒಳ್ಳೆಯ ವಿಷಯ. ಆಯ್ತು ಸಾಧು ಮಹಾರಾಜರೇ, ನಾನು ಈಗ ಹೋಗಿ ಬರುತ್ತೇನೆ. ನಿಲ್ಲು, ನಾನು ನಿನಗೆ ಏನೋ ಕೊಡಬೇಕು. ಇದನ್ನು ತೆಗೆದುಕೋ. ಇಂದಿನಿಂದ ಈ ಪಕ್ಷಿ ನಿನ್ನದು. ಏನು ಪಕ್ಷಿ? ಇದನ್ನು ನಾನು ಹೇಗೆ ತೆಗೆದುಕೊಳ್ಳಲಿ? ಇದು ನಿಮ್ಮದು. ನೀನು ಸ್ವಲ್ಪವೂ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿನ್ನ ಮಾವಿನ ಹಣ್ಣುಗಳನ್ನು ನನಗೆ ಕೊಟ್ಟಿದ್ಯಾ. ಅದಕ್ಕಾಗಿ ಈ ನನ್ನ ಪಕ್ಷಿಯನ್ನು ನಿನಗೆ ಕೊಡುತ್ತಿದ್ದೇನೆ. ಸಾಧು ಮಹಾರಾಜರೇ, ಈ ಪಕ್ಷಿಯನ್ನು ತೆಗೆದುಕೊಂಡು ನಾವು ಏನು ಮಾಡಲಿ? ಇದು ಸಾಧಾರಣ ಪಕ್ಷಿಯಲ್ಲ ಹಬು. ಇದು ಒಂದು ಚಮತ್ಕಾರಿ ಪಕ್ಷಿ. ಇದು ನಿನ್ನತ್ರ ಇದ್ರೆ ಸಾಕು, ನಿನ್ನ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ಆದ್ರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೋ, ಇದು ಮಾಯಾವಿ ಪಕ್ಷಿ ಎಂದು ಯಾರಿಗೂ ಗೊತ್ತಾಗಬಾರದು. ರಘು ಪಕ್ಷಿಯನ್ನು ಕರೆದುಕೊಂಡು ಮನೆಯತ್ತ ಹೋಗುತ್ತಿರುತ್ತಾನೆ. ಆಗ ಪಕ್ಷಿ ಹೀಗೆ ಹೇಳುತ್ತದೆ. ರಘು, ಸಾಧು ಮಹಾರಾಜರು ಹೇಳಿದಂತೆ ನೀನು ನೆನಪಿನಲ್ಲಿಟ್ಟುಕೋ. ಯಾರಿಗೂ ಗೊತ್ತಾಗಬಾರದು ನಾನೊಂದು ಮಾಯಾವಿ ಪಕ್ಷಿ ಎಂದು. ಆಯ್ತು, ನಾನು ಪ್ರಮಾಣ ಮಾಡುತ್ತೇನೆ. ಇಲ್ಲಿ ನಡೆದಿರುವುದನ್ನು ನಾನು ಯಾರಿಗೂ ತಿಳಿಸುವುದಿಲ್ಲ. ಪಕ್ಷಿಯನ್ನು ಕರೆದುಕೊಂಡು ರಘು ಅವರ ಮನೆಗೆ ಬಂದಿರುತ್ತಾನೆ. ಇದೇನು? ಈ ಪಕ್ಷಿ ಯಾರದು? ನೀವ್ ಏಕೆ ಇದನ್ನು ಕರೆದುಕೊಂಡು ಬಂದಿದ್ದೀರಾ? ನೋಡು, ಇನ್ಮೇಲಿಂದ ಈ ಪಕ್ಷಿ ನಮ್ಮ ಹತ್ತಿರವೇ ಇರುತ್ತೆ. ನೀವೀ ಪಕ್ಷಿಯನ್ನು ಏಕೆ ಕರೆದುಕೊಂಡು ಬಂದಿದ್ದೀರಾ? ನಮಗೆ ತಿನ್ನಲು ಒಂದು ಹೊತ್ತಿನ ಊಟಕ್ಕಿಲ್ಲ. ಅದರಲ್ಲಿ ಇದಕ್ಕೆ ನಾವು ಎಲ್ಲಿಂದ ತಂದು ಹಾಕೋಣ? ನೀನು ಏಕೆ ಚಿಂತೆ ಮಾಡುತ್ತೀಯ? ಅದರಲ್ಲಿ ಇದು ಸಣ್ಣ ಪಕ್ಷಿ, ಏನಾದರೂ ಎಷ್ಟು ತಿನ್ನುತ್ತದೆ? ನಾವು ತಿನ್ನುವುದರಲ್ಲಿ ಒಂದು ಸ್ವಲ್ಪ ಹಾಕಿದರೆ ಸಾಕು. ಗಂಡ ಹೆಂಡತಿ ಹೀಗೆ ಮಾತನಾಡುತ್ತಿರುತ್ತಾರೆ. ಆಗ ಒಂದು ಧ್ವನಿ ಕೇಳಿಬರುತ್ತದೆ. ರಘು, ಸ್ವಲ್ಪ ಮನೆ ಹೊರಗೆ ಬಾ. ಏನು ಇವತ್ತು ಇಲ್ಲಿ ಬಂದಿದ್ದೀಯಾ? ರಘು, ನಮ್ಮ ಮನೆಯಲ್ಲಿ ಕಾರ್ಯಕ್ರಮವಿತ್ತು. ತುಂಬಾ ಅಡಿಗೆ ಉಳಿದುಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ಹಾಳಾಗುತ್ತದೆ ಎಂದು ಎಲ್ಲ ಊರಿನವರಿಗೆ ಹಂಚುತ್ತಿದ್ದೇವೆ. ತೆಗೆದುಕೋ ಇದನ್ನ. ತುಂಬಾ ಧನ್ಯವಾದಗಳು. ಇದರಲ್ಲಿ ಧನ್ಯವಾದ ಹೇಳುವುದಾದರೂ ಏನಿದೆ? ಅಡಿಗೆ ಉಳಿದಿತ್ತು, ಸುಮ್ಮನೆ ಹಾಳಾಗುತ್ತದೆ ಎಂದು ಕೊಡಲು ಬಂದೆ. ನಿಮಗೆ ಕೊಟ್ರೆ ಹೊಟ್ಟೆಯಾದರೂ ತುಂಬುತ್ತದೆ ಅಲ್ವೇ? ಹೌದು, ನೀನು ಹೇಳುವುದು ಸರಿಯಾಗೇ ಇದೆ. ಇಷ್ಟು ಹೇಳಿದ ನಂತರ ಅವನು ಊಟವನ್ನು ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ನೋಡಿ, ಇಲ್ಲಿ ಊಟ ತುಂಬಾ ರುಚಿಯಾಗಿದೆ ಅನ್ಸುತ್ತದೆ. ನಾನು ನಿನಗೆ ಹೇಳಿಲ್ಲವೇ, ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇನ್ನೊಬ್ಬರು ಸಹಾಯ ಮಾಡಲು ಬಂದೇ ಬರುತ್ತಾರೆ. ನೀನು ತಿನ್ನುವುದರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ. ನೋಡು, ಆಹಾರವೇ ನಮ್ಮನ್ನು ಹುಡುಕೊಂಡು ಬಂದಿದೆ. ಬನ್ನಿ, ಈಗ ಎಲ್ಲರೂ ಸೇರಿ ಊಟ ಮಾಡೋಣ. ನಾನೀಗ ಮಾವಿನ ಹಣ್ಣನ್ನು ಮಾರಾಟ ಮಾಡಲು ಹೋಗುತ್ತೇನೆ. ನೀನು ಮನೆ ಮತ್ತು ಅಮ್ಮನ ಹತ್ತಿರ ಸ್ವಲ್ಪ ನೋಡಿಕೋ. ನೀವು ಮಾವಿನ ಹಣ್ಣನ್ನು ಮಾರಲು ಈ ಪಕ್ಷಿಯನ್ನು ನಿಮ್ಮ ಹತ್ತಿರವೇ ಕರೆದುಕೊಂಡು ಹೋಗುತ್ತೀರಾ? ಯಾಕೆ? ಇಲ್ಲ, ನಾನು ಇದನ್ನು ಕರೆದುಕೊಂಡು ಹೋಗಲು ಆಗುವುದಿಲ್ಲ. ಯಾಕೆ ಇದನ್ನೆಲ್ಲ ಕೇಳುತ್ತಿದ್ದೀಯಾ? ಇಲ್ಲ, ನಾನು ಹಾಗೆ ಕೇಳಿದೆ. ಇಷ್ಟು ಮಾತನಾಡಿದ ನಂತರ ರಘು ಮಾವಿನ ಹಣ್ಣನ್ನು ಮಾರಲು ಮಾರುಕಟ್ಟೆಗೆ ಬಂದಿರುತ್ತಾನೆ. ಬನ್ನಿ, ತಾಜಾ ಮಾವಿನ ಹಣ್ಣು ಬಂದಿದೆ, ಬನ್ನಿ. ರಘು ಹೀಗೆ ಹೇಳುತ್ತಿರುವಾಗ ಅಲ್ಲಿಗೆ ಒಬ್ಬ ಮಾವಿನ ಹಣ್ಣು ತೆಗೆದುಕೊಳ್ಳಲು ಬರುತ್ತಾನೆ. ಏನು ರಘು, ಇವತ್ತು ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಕಾಣುತ್ತಿವೆ. 1 ಕೆಜಿಗೆ ಎಷ್ಟು? ಬಾ ಅಣ್ಣ, ತೆಗೆದುಕೋ. 100 ರೂಪಾಯಿಗೆ 1 ಕೆಜಿ. ಆಯ್ತಾಗಾದ್ರೆ ನನಗೆ 5 ಕೆಜಿ ಮಾವಿನ ಹಣ್ಣನ್ನು ಕೊಡು. ಮಾವಿನ ಹಣ್ಣನ್ನು ಸ್ವಲ್ಪವೂ ಕಡಿಮೆ ರೇಟಿಗೆ ಕೇಳದೆ ಅವನು 5 ಕೆಜಿ ಮಾವಿನ ಹಣ್ಣು ತೆಗೆದುಕೊಂಡು ಹೋಗುತ್ತಾನೆ. ಹೀಗೆ ರಘು ಸಂಜೆವರೆಗೂ ಎಲ್ಲಾ ಮಾವಿನ ಹಣ್ಣನ್ನು ಮಾರಿರುತ್ತಾನೆ. ಇವತ್ತು ತುಂಬಾ ಒಳ್ಳೆಯ ವ್ಯಾಪಾರವಾಗಿದೆ. ಇವತ್ತು ಬಂದ ದುಡ್ಡಿನಿಂದ ಅಮ್ಮನಿಗೆ ಮತ್ತು ಹೆಂಡತಿಗೆ ಒಳ್ಳೆಯ ಬಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತೇನೆ. ರಘು ಎಲ್ಲಾ ಸಾಮಾನನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ರೀ, ಏನಿದು? ಯಾರಿಗೆ ಇದೆಲ್ಲ? ಇವತ್ತು ತುಂಬಾ ಒಳ್ಳೆಯ ವ್ಯಾಪಾರವಾಗಿದೆ. ಅದಕ್ಕಾಗಿ ನಿಮಗೆ ನಾನು ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ರಘುವಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿರುತ್ತವೆ. ಒಂದು ದಿನ ಕರಣ್ ಅವರ ಮನೆಗೆ ಬಂದಿರುತ್ತಾನೆ.
ರಘು, ಇದನ್ನು ತೆಗೆದುಕೋ. ನೀನು 6 ತಿಂಗಳ ಹಿಂದೆ ನನಗೆ 10,000 ಕೊಟ್ಟಿದ್ದೀಯಲ್ವೇ, ಅದನ್ನು ಕೊಡಲು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ತುಂಬಾ ಧನ್ಯವಾದಗಳು ಕರಣ್. ರಘು, ನಾನು ನಿನಗೆ ಧನ್ಯವಾದ ಹೇಳಬೇಕು. ನನ್ನ ಕೆಟ್ಟ ಸಮಯದಲ್ಲಿ ನೀನು ದುಡ್ಡನ್ನು ಕೊಟ್ಟಿದ್ದೆ, ಆದರೂ ನಾನು ನಿನಗೆ ಕೊಡಲು ತುಂಬಾ ತಡ ಮಾಡಿಬಿಟ್ಟೆ. ನಾನು ಕ್ಷಮೆಯನ್ನು ಕೇಳಬೇಕು. ನನ್ನಿಂದ ತಪ್ಪಾಗಿದೆ, ಕ್ಷಮೆ ಇರ್ಲಿ. ಕರಣ್ ಅವನ ದುಡ್ಡನ್ನು ಮರಳಿಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ರೀ, ಸ್ವಲ್ಪ ಕೇಳಿರಿ. ನನಗನಿಸುತ್ತೆ, ಯಾಕೆ ಎಲ್ಲ ಜನರು ನಮ್ಮನ್ನು ಇಷ್ಟು ಹಚ್ಚಿಕೊಳ್ಳುತ್ತಿದ್ದಾರೆ? ನನಗನಿಸುತ್ತೆ, ಈ ಪಕ್ಷಿಯನ್ನು ನೀವು ಮನೆಗೆ ತಂದಾಗಿನಿಂದ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು. ಆತರ ಏನಿಲ್ಲ, ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ. ಹೀಗೆ ರಘು ಬೆಳೆಯುತ್ತಿರುವುದನ್ನು ನೋಡಿ ಕೆಲವರು ಊರಿನವರು ಹೀಗೆ ಮಾತನಾಡಿಕೊಳ್ಳುತ್ತಾರೆ. ನಾನು ನೋಡುತ್ತಿದ್ದೇನೆ, ಇತ್ತೀಚೆಗೆ ರಘುವಿನ ಮಾವಿನ ಹಣ್ಣು ತಂದ ತಕ್ಷಣವೇ ಮಾರಾಟವಾಗಿ ಹೋಗುತ್ತಿವೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕುಳಿತುಕೊಂಡ್ರೂ ಕೂಡ ನಮ್ಮ ಮಾವಿನ ಹಣ್ಣುಗಳು ಹಾಗೆ ಉಳಿಯುತ್ತಿವೆ. ಅಚಾನಕ್ಕಾಗಿ ಅವನ ಹಣ್ಣುಗಳು ಮಾರಾಟವಾಗುವುದು ಇದು ಹೇಗೆ ಸಾಧ್ಯ? ಹೌದು, ನೀನ್ ಹೇಳ್ತಿರುವುದು ಸರಿಯಾಗಿಯೇ ಇದೆ. ಇವನು ಹೀಗೆ ಮಾಡ್ತಾ ಹೋದ್ರೆ ನಾವು ಜೀವನವನ್ನು ನಡೆಸುವುದು ತುಂಬಾ ಕಷ್ಟವಾಗುತ್ತದೆ. ನಾವು ಹೇಗಾದ್ರೂ ಮಾಡಿ ಏನನ್ನಾದ್ರೂ ಮಾಡ್ಲೇಬೇಕು. ನಾವು ಎಲ್ಲ ವಿಷಯವನ್ನು ಮುಖ್ಯಾಜಿ ಹೇಳೋಣ, ಅವರೇ ನೋಡಿಕೊಳ್ತಾರೆ. ಇವರಿಬ್ಬರು ಮುಖಿಯಾಜಿ ಹತ್ತಿರ ಹೋಗಿ ಹೀಗೆ ಹೇಳುತ್ತಾರೆ. ಮುಖ್ಯಾಜಿ, ನಮಸ್ತೆ. ನಮಸ್ತೆ ನಮಸ್ತೆ. ಏನ್ ಇಲ್ಲಿ ಬಂದಿದ್ದೀರಾ? ನಾವು ನಿಮಗೆ ಏನೋ ಒಂದು ವಿಷಯವನ್ನು ಹೇಳಲು ಬಂದಿದ್ದೇವೆ. ಏನು ವಿಷಯ? ಏನದು ಹೇಳಿ. ನಮ್ಮ ಊರಿನಲ್ಲಿರುವ ರಘು ಎನ್ನುವವನು ಬೇರೆಯವರ ತೋಟದಿಂದ ಮಾವಿನ ಹಣ್ಣುಗಳನ್ನು ಕದ್ದು ಮಾರಾಟ ಮಾಡುತ್ತಿದ್ದಾನೆ. ನೀವು ಏನು ಹೇಳ್ತಿದ್ದೀರಾ? ನಾವು ಸತ್ಯವನ್ನು ಹೇಳ್ತಿದ್ದೇವೆ. ನಮ್ಮ ಕಣ್ಣಿನಿಂದಲೇ ಅವನು ಮಾವಿನ ಹಣ್ಣನ್ನು ಕದ್ದು ಮಾರುವುದನ್ನು ನೋಡಿದ್ದೇವೆ. ಆಯ್ತು, ಅವನಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೇನೆ. ಇವರಿಬ್ಬರೂ ರಘುವಿನ ಬಗ್ಗೆ ಹಿತರ ಹೇಳಿ ಅಲ್ಲಿಂದ ಹೋಗುತ್ತಾರೆ. ನಾನಂದುಕೊಂಡಿದ್ದೆ ರಘು ತುಂಬಾ ಒಳ್ಳೆಯವನು ಎಂದು. ಆದ್ರೆ ಅವನು ಅವನ ಬುದ್ಧಿಯನ್ನು ತೋರಿಸಿಬಿಟ್ಟ. ನಾನು ಇವತ್ತೇ ರಾತ್ರಿ ಹೋಗಿ ಅವನ ಮನೆ ಹತ್ತಿರ ಏನಾಗುತ್ತಿದೆ ಎಂದು ತಿಳಿದುಕೊಂಡು ಬರ್ತೇನೆ. ರೀ, ಇವತ್ತು ನನಗೆ ನೀವು ಹೇಳಲೇಬೇಕು. ನಾವು ಇಷ್ಟು ಬದಲಾವಣೆಯಾಗಲು ಏನೋ ಒಂದು ವಿಚಿತ್ರ ಘಟನೆ ಇರಬೇಕು ಅಲ್ಲವೇ? ನನ್ನಿಂದ ಏನು ಮುಚ್ಚಿಡುತ್ತಿದ್ದೀರಾ ಎಂದು ನನಗನಿಸುತ್ತಿದೆ. ರಘು ಹೆಂಡತಿ ಹೀಗೆ ಪದೇ ಪದೇ ಕೇಳುವುದರಿಂದ ರಘು ಎಲ್ಲಾ ವಿಷಯವನ್ನು ಅವಳಿಗೆ ಹೇಳುತ್ತಾನೆ. ನನಗೆ ಗೊತ್ತಿತ್ತು ರೀ, ನನ್ನಿಂದ ನೀವು ಏನೋ ಮುಚ್ಚಿಡುತ್ತಿದ್ದೀರಾ ಎಂದು. ಇದು ತುಂಬಾ ಒಳ್ಳೆಯ ವಿಷಯ. ನೀವು ಹೇಳುವುದು ತುಂಬಾ ತಡ ಮಾಡಿಬಿಟ್ಟಿರಿ. ಇವರು ಮನೆಯೊಳಗೆ ಮಾತನಾಡುತ್ತಿರುವುದನ್ನು ಎಲ್ಲವನ್ನೂ ಮುಖಿಯಾಜಿ ಎಲ್ಲವನ್ನೂ ಕೇಳಿಸಿಕೊಂಡಿರುತ್ತಾರೆ. ಇದಾ ವಿಷಯ? ನಾನು ಹೇಗಾದ್ರೂ ಮಾಡಿ ಈ ಪಕ್ಷಿಯನ್ನು ಇವನತ್ರ ಕಸಿದುಕೊಂಡು ಹೋಗಬೇಕು. ಮಾರನೆಯ ದಿನ ಆಗುತ್ತಿದ್ದಂತೆಯೇ ಅವರೆಲ್ಲರೂ ರಘುನ ಮನೆಯ ಮುಂದೆ ಬಂದು ನಿಂತು ಹೀಗೆ ಹೇಳುತ್ತಿರುತ್ತಾರೆ. ರಘು, ನಾನು ನಿನ್ನನ್ನು ಇಷ್ಟು ಕೆಟ್ಟವನಿದ್ದೀಯ ಎಂದು ತಿಳಿದಿದ್ದಿಲ್ಲ. ನೀನು ಈ ತರ ಕಳ್ಳತನ ಮಾಡಬಾರ್ದಿತ್ತು. ಏನಾಯಿತು ಮುಖಿಯಾಜಿ? ನಾನು ಯಾವ ಕಳ್ಳತನವನ್ನು ಮಾಡಿಲ್ಲ. ನೀವು ಏನು ಹೇಳುತ್ತಿದ್ದೀರಿ? ನೀನು ಬೇರೆಯವರ ಗಿಡದಿಂದ ಮಾವಿನ ಹಣ್ಣನ್ನು ಕದ್ದು ಮಾರುತ್ತೀಯಾ ಮತ್ತು ಕೇಳುತ್ತೀಯಾ ನಾನು ಏನು ಮಾಡಿದ್ದೇನೆ ಎಂದು ಹೇಳ್ತೀಯಾ? ಇದಕ್ಕೆ ತಕ್ಕ ಶಿಕ್ಷೆ ಏನೆಂದ್ರೆ ನೀನು ನನಗೆ 50,000ವನ್ನು ಕೊಡಬೇಕು. ಇಲ್ಲದಿದ್ರೆ ನಿನ್ನನ್ನು ಊರಿನ ಆಚೆ ಹಾಕುತ್ತೇವೆ. ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ಯಾವ ಕಳ್ಳತನವನ್ನು ಮಾಡಿಲ್ಲ. ನೀವು ತಪ್ಪು ತಿಳಿದುಕೊಂಡಿದ್ದೀರಾ. ನಿನ್ನ ಬಳಿ ಈಗ ಕೊಡಲು ಹಣವಿಲ್ಲದಿದ್ದರೆ ಅದರ ಬದಲು ನಾನು ನಿನ್ನ ಈ ಪಕ್ಷಿಯನ್ನು ತೆಗೆದುಕೊಂಡು ಹೋಗ್ತೇನೆ. ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಬರುವುದಿಲ್ಲ. ನಾನು ಇಲ್ಲೇ ಇರುತ್ತೇನೆ. ಕ್ಷಮೆ ಇರಲಿ ಮುಖಿಯಾಜಿ, ಅದು ನನ್ನ ಪಕ್ಷಿ. ನಿಮಗೆ ನಾನು ಅದನ್ನು ಕೊಡುವುದಿಲ್ಲ. ಇವನದ್ದು ಬಹಳವಾಯಿತು. ಇವನನ್ನು ಎಳೆದುಕೊಂಡು ಬನ್ನಿ. ಇವನನ್ನು ಹೊಡೆದು ಊರಿನ ಹೊರಗೆ ಹಾಕೋಣ. ಅಯ್ಯೋ ಬಿಡಿ, ಅವರಿಗೆ ಏನು ಮಾಡಬೇಡಿ. ಅವರು ಯಾವ ತಪ್ಪನ್ನೂ ಮಾಡಿಲ್ಲ. ನಿಮ್ಗೆ ಪಕ್ಷಿ ಬೇಕಲ್ಲವೇ? ತೆಗೆದುಕೊಂಡು ಹೋಗಿ. ಈ ಪಕ್ಷಿಯನ್ನು ನಾನು ತೆಗೆದುಕೊಂಡು ಹೋದರೆ ಸಾಕು, ನನ್ನ ಜೀವನವೇ ಬದಲಾಗಿ ಹೋಗುತ್ತದೆ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ನೋಡುತ್ತಿದ್ದಂತೆ ರಘುವಿನ ಹತ್ತಿರ ಇದ್ದ ಎಲ್ಲಾ ಸಾಮಗ್ರಿಗಳು ಖಾಲಿಯಾಗಿ ಹೋಗಿಬಿಡುತ್ತವೆ. ಆ ಪಕ್ಷಿ ಹೋದಗಿನಿಂದ ಇವರಿಗೆ ಮತ್ತೆ ಮಾವಿನ ಹಣ್ಣುಗಳು ಮಾರಾಟವಾಗುವುದು ನಿಲ್ಲುತ್ತದೆ. ಆ ಪಕ್ಷಿ ಹೋದಾಗಿನಿಂದ ನಮ್ಮ ಮಾವಿನ ಹಣ್ಣು ಮಾರಾಟ ಆಗುವುದು ತುಂಬಾ ಕಡಿಮೆಯಾಗಿದೆ. ಈಗ ನಮ್ಮ ಬಳಿ ತಿನ್ನಲು ಮೊದಲಿನಂತೆ ಏನೂ ಉಳಿದಿಲ್ಲ. ಈಗ ಏನು ಮಾಡೋದು ರೀ? ನೀನು ಚಿಂತೆ ಮಾಡಬೇಡ. ಯಾವಾಗಲೂ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಮುಖಿಯಾಜಿ ಪಕ್ಷಿಯನ್ನು ಮನೆಗೆ ತೆಗೆದುಕೊಂಡು ಪಕ್ಷಿಗೆ ಹೀಗೆ ಹೇಳುತ್ತಿರುತ್ತಾರೆ. ನೋಡು, ಇನ್ನು ಮೇಲಿಂದ ನಾನೇ ನಿನಗೆ ಮಾಲೀಕ. ಇಲ್ಲ ಇಲ್ಲ, ನೀನು ನನ್ನ ಮಾಲೀಕನಲ್ಲ. ನನ್ನ ಮಾಲೀಕ ರಘು. ಹೀಗೆ ಪಕ್ಷಿಯೊಂದಿಗೆ ಮಾತನಾಡುತ್ತಿರುವಾಗ ಮುಖಿಯಾಜಿ ಮನೆಗೆ ಒಬ್ಬರು ಬರುತ್ತಾರೆ. ನಮಸ್ಕಾರ. ಸ್ವಲ್ಪ ಕೆಲಸವಿತ್ತು, ಅದಕ್ಕಾಗಿ ಬಂದಿದ್ದೆ. ಏನು ಕೆಲಸ? ನನ್ನೊಂದಿಗೆ ಅಂಥದ್ದೇನದು? ಅದು ನಾನೀಗ ಊರನ್ನು ಬಿಟ್ಟು ಹೋಗ್ತಿದ್ದೇನೆ. ನನಗೆ ತುಂಬಾ ಜಮೀನಿದೆ. ನನ್ನ ಜಮೀನನ್ನು ಮಾರಿ ಹೋಗಬೇಕೆಂದು ನಾನು ಮಾಡಿದ್ದೇನೆ. ಊರಿನಲ್ಲಿ ಎಲ್ಲಾ ಜಮೀನನ್ನು ಒಬ್ಬರೇ ತೆಗೆದುಕೊಳ್ಳುವಷ್ಟು ಯಾರೂ ಸಾಹುಕಾರರಿಲ್ಲ. ನೀವಾದ್ರೆ ಎಲ್ಲಾ ಹೊಲವನ್ನು ಒಂದೇ ಬಾರಿ ಖರೀದಿಸುತ್ತೀರಿ ಎಂದು ಇಲ್ಲಿಗೆ ಬಂದಿದ್ದೇನೆ. ಹೀಗೆ ಮಾತನಾಡಿದ ನಂತರ ತುಂಬಾ ಕಡಿಮೆ ಬೆಲೆಗೆ ಹೊಲವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು 2-3 ದಿನಗಳ ನಂತರ ಹೊಲವನ್ನು ತುಂಬಾ ಬೆಲೆಗೆ ಮಾರಿರುತ್ತಾನೆ. ಒಂದು ದಿನ ಮನೆಗೆ ಬಂದು ಹೀಗೆ ಪಕ್ಷಿಗೆ ಹೇಳುತ್ತಾನೆ.
ಪಕ್ಷಿ, ನೀನಂತೂ ತುಂಬಾ ಚಮತ್ಕಾರ ಮಾಡಿಬಿಟ್ಟೆ. ಈ ಪಕ್ಷಿಯನ್ನು ನಾನು ಎಲ್ಲಿಯೂ ಹೋಗಲು ಬಿಡಬಾರದು. ಇದೊಂದಿದ್ರೆ ಸಾಕು, ನಾನು ತುಂಬಾ ಸಾಹುಕಾರನಾಗಬಹುದು. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ಒಂದು ದಿನ ಪಂಜರ ಹಾಗೆ ಇಟ್ಟು ಹೋಗಿರುತ್ತಾನೆ. ಅಲ್ಲಿಂದ ಪಕ್ಷಿ ತಪ್ಪಿಸಿಕೊಂಡು ಹೋಗಿರುತ್ತೆ. ಸ್ವಲ್ಪ ಸಮಯದ ನಂತರ ಮುಖಿಯಾಜಿ ಅಲ್ಲಿಗೆ ಬಂದಿರುತ್ತಾನೆ. ಅದನ್ನು ನೋಡಿ ತುಂಬಾ ಗಾಬರಿಗೊಳ್ಳುತ್ತಾನೆ. ಅಯ್ಯೋ, ಇದೇನು, ಈ ಪಕ್ಷಿ ಎಲ್ಲಿಗೆ ಹೋಯಿತು? ಆ ಪಕ್ಷಿ ಹೋದಂತೆ ಇವನಿಗೆ ಹೊಲ ಮಾರಿದವನು ಬಂದು ಹೀಗೆ ಹೇಳುತ್ತಾನೆ. ಮುಖ್ಯಜಿ, ನೀವು ನನಗೆ ತುಂಬಾ ಮೋಸದ ಮಾತುಗಳನ್ನು ಹೇಳಿ ನನ್ನ ಹೊಲವನ್ನು ತುಂಬಾ ಕಡಿಮೆ ಬೆಲೆಗೆ ತೆಗೆದುಕೊಂಡಿದ್ದೀರಿ. ನಾನು ಬಿಡುವುದಿಲ್ಲ. ನಿಮ್ಮ ಈ ಎಲ್ಲ ರಹಸ್ಯಗಳನ್ನು ನಾನು ಊರಿನಲ್ಲಿ ಹೇಳಿಬಿಡ್ತೇನೆ. ಅಯ್ಯೋ, ಈ ಥರ ಮಾಡಬೇಡ. ನಾನು ನಿನಗೆ ಎಲ್ಲ ಹಣವನ್ನು ಮರಳಿ ಕೊಡ್ತೇನೆ. ಆದ್ರೆ ನೀನು ಯಾರ ಹತ್ತಿರವೂ ನಾನು ನಿನ್ನ ಹತ್ತಿರ ಕಡಿಮೆ ಬೆಲೆಗೆ ಹೊಲವನ್ನು ತೆಗೆದುಕೊಂಡಿದ್ದನ್ನು ಯಾರಿಗೂ ಹೇಳಬೇಡ. ನೀನು ಹೇಳಿದ್ರೆ ನನ್ನ ಎಲ್ಲ ವ್ಯವಹಾರ ಹಾಳಾಗಿ ಹೋಗುತ್ತದೆ. ಅವನ ಹಣವನ್ನು ಕೊಟ್ಟ ನಂತರ ಹಣವನ್ನು ತೆಗೆದುಕೊಂಡು ಅವನು ಅಲ್ಲಿಂದ ಹೋಗುತ್ತಾನೆ. ನಾನು ರಘುವಿನ ಪಕ್ಷಿಯನ್ನು ತೆಗೆದುಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನನಗೆ ಅನಿಸುತ್ತೆ ಅವತ್ತು ಅವನಿಗೆ ನಾನು ಆ ಥರ ಮಾಡಿದ್ದಕ್ಕೆ ಆ ಪಾಪ ನನಗೆ ಇವತ್ತು ಹತ್ತಿದೆ. ರೀ, ಏನಿದು? ನೀವು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗುತ್ತಿದ್ದೀರಿ? ನಾನು ಸ್ವಲ್ಪ ಕಾಡಿನ ಕಡೆ ಹೋಗಿ ಬರುತ್ತೇನೆ. ಅಲ್ಲಿ ನನಗೆ ತುಂಬಾ ದೊಡ್ಡ ಕೆಲಸವಿದೆ. ಅವನ ಹೆಂಡತಿಗೆ ಇಷ್ಟು ಹೇಳಿದ ನಂತರ ರಘು ಕಾಡಿನತ್ತ ಹೋಗುತ್ತಾನೆ. ನಮಸ್ಕಾರ ಸಾಧು ಮಹಾರಾಜರೇ. ಬಾರಗು, ನೀನೇನು ಇಲ್ಲಿ? ನಾನು ನಿಮಗೆ ತುಂಬಾ ವಿಷಯಗಳನ್ನು ತಿಳಿಸಬೇಕು ಸಾಧು ಮಹಾರಾಜರೇ. ನನಗೆ ಗೊತ್ತು, ನನಗೆ ಎಲ್ಲ ತಿಳಿದಿದೆ. ನಿನ್ನ ಜೊತೆ ಏನಾಗಿದೆ ಎಂದು. ಸಾಧು ಮಹಾರಾಜರೇ, ನಿಮಗೆ ಹೇಗೆ ಗೊತ್ತು? ಅದು ಹೋಗಲಿ, ಈ ಪಕ್ಷಿಯನ್ನು ಮುಖಿಯಾಜಿ ತೆಗೆದುಕೊಂಡು ಹೋಗಿದ್ದರು. ಇದು ಹೇಗೆ ಇಲ್ಲಿ ಬಂತು? ನಾನು ಎಲ್ಲಾ ವಿಷಯವನ್ನು ಸಾಧು ಮಹಾರಾಜರ ಹತ್ತಿರ ಹೇಳಿದ್ದೇನೆ. ರಘು, ನೀನು ಚಿಂತೆ ಮಾಡಬೇಡ. ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ರಘು, ನಾನು ಮೊದಲೇ ಹೇಳಿದ್ದೆ ಈ ಮಾಯಾವಿ ಪಕ್ಷಿಯ ಬಗ್ಗೆ ಯಾರ ಹತ್ತಿರನೂ ಹೇಳಬೇಡ ಎಂದು. ಏಕೆಂದ್ರೆ ಎಲ್ಲರೂ ಇದರ ಹಿಂದೆ ಬೀಳುತ್ತಾರೆ ಎಂದು ನನಗೆ ಗೊತ್ತಿತ್ತು. ಕ್ಷಮಿಸಿಬಿಡಿ ಸಾಧು ಮಹಾರಾಜರೇ. ಕಾರಣಾಂತರಗಳಿಂದ ನನ್ನ ಹೆಂಡತಿಗೆ ಇದರ ಬಗ್ಗೆ ಹೇಳಬೇಕಾಗಿ ಬಂತು. ನನ್ನನ್ನು ಕ್ಷಮಿಸಿಬಿಡಿ. ಇರ್ಲಿ ಬಿಡು ರಘು, ನಾನು ನಿನಗೆ ಈ ಪಕ್ಷಿಯನ್ನು ಮತ್ತೆ ಕೊಡ್ತೇನೆ. ಆದ್ರೆ ನಾನು ಅಂದುಕೊಳ್ತೇನೆ ನೀನು ಮತ್ತೆ ಈ ಥರ ತಪ್ಪನ್ನು ಮಾಡುವುದಿಲ್ಲ ಎಂದು. ಆಯ್ತು ಸಾಧು ಮಹಾರಾಜರೇ, ನಾನು ಈ ತಪ್ಪನ್ನು ಮತ್ತೆ ಮಾಡುವುದಿಲ್ಲ. ತುಂಬಾ ಧನ್ಯವಾದಗಳು. ಇಷ್ಟು ಹೇಳಿದ ನಂತರ ರಘು ಪಕ್ಷಿಯನ್ನು ಕರೆದುಕೊಂಡು ಮನೆಗೆ ಬಂದಿರುತ್ತಾನೆ. ಪಕ್ಷಿ ಮನೆಗೆ ಬಂದ ನಂತರ 2-3 ದಿನಗಳಲ್ಲಿ ಮೊದಲಿನಂತೆ ಮತ್ತೆ ಇವರು ಸುಖಕರವಾದ ಜೀವನವನ್ನು ನಡೆಸುತ್ತಿರುತ್ತಾರೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು SN ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ನಾವು ಮತ್ತೊಂದು ಕಥೆಯಲ್ಲಿ ನಿಮ್ಮ ಹೆಸರನ್ನು ಉಪಯೋಗಿಸುತ್ತೇವೆ. ಧನ್ಯವಾದಗಳು.